ಸೋಲೂರಿನಲ್ಲಿ ನವರಾತ್ರಿ ಉತ್ಸವ, ಸಾಂಸ್ಕೃತಿಕ ಸ್ಪರ್ಧೆಗಳು, ಸಮಾಜಮುಖಿ ಸೇವೆಯ ಮೆರುಗು. ನಮಸ್ಕಾರ ವೀಕ್ಷಕರೇ, ನೀವು ನೋಡುತ್ತಿದ್ದೀರಿ ಸಮೃದ್ಧಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇಂದು ರಾಮನಗರ ಜಿಲ್ಲೆಯ ಸೋಲೂರಿನಲ್ಲಿ ನಡೆದ ವಿಶಿಷ್ಟ ನವರಾತ್ರಿ ಉತ್ಸವದ ಒಂದು ದೃಶ್ಯ ವಿಹಾರಕ್ಕೆ ನಿಮಗೆ ಕರೆದೊಯ್ಯುತ್ತಿದ್ದೇವೆ. ಹೌದು ವೀಕ್ಷಕರೇ, ಸೋಲೂರಿನ ಆರ್ಯ ಈಡಿಗ ಮಹಾಸಂಸ್ಥಾನ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ನವರಾತ್ರಿ ಹಬ್ಬದ ಪ್ರಯುಕ್ತ ವಿವಿಧ ಸಾಂಸ್ಕೃತಿಕ ಹಾಗೂ ಮನೋರಂಜನಾ ಸ್ಪರ್ಧೆಗಳು ವಿಜೃಂಭಣೆಯಿಂದ ಆಯೋಜಿಸಲಾಗಿದೆ. ಸಾಮೂಹಿಕ ಲಲಿತಾ ಸಹಸ್ರನಾಮ ಪಠಣದಿಂದ ಆರಂಭವಾದ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ರಂಗೋಲಿ, ಪಾಸಿಂಗ್ ದ ಬಾಲ್, ಪಾಸಿಂಗ್ ದ ಕೋಲ್, ಫ್ಯಾಷನ್ ಶೋ ಹಾಗೂ ಚೇರ್ ಗೇಮ್, ಪ್ರಬಂಧ ಸ್ಪರ್ಧೆ ಸೇರಿದಂತೆ ಹಲವಾರು ಸ್ಪರ್ಧೆಗಳನ್ನು ನಡೆಸಲಾಯಿತು. ಎಲ್ಲರೂ ಒಂದಾಗಿ ನಮಿಸಿ ನದಿಯೋರು ನೋಡೋಕೆ ಚಂದ. ಎಲ್ಲರೂ ಒಂದಾಗಿ ನಮಿಸಿ ನದಿಯೋರು ನೋಡೋಕೆ ಚಂದ. ಶರಣ ಶರಣ ಜನಕ ನೀರಿಯ ನಿಮ್ಮೋನಂದಿದೆ. ಯಾ ಬಾಮ್ಮ ಬಾಬಾ ಪರವಾಗಿಲ್ಲ, ನೀವು ಲಕ್ಕು, ನೀವೇನು ಔಟ್ ಆಗಲ್ಲ. ಇಂಥ ಬಡಿ ಹಿಂಗೆ ಆಗ್ತಾ ಇರೋದು. ಊಟ ಮಾಡಿಸ್ತೇವೆ ಆಗ್ತಾ ಇರೋದು. ಸೋಮವಾರ ನಡೆದ ಈ ಸ್ಪರ್ಧೆಗಳು ಪ್ರೇಕ್ಷಕರ ಕಣ್ಮನ ಸೆಳೆತ್ವ. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ದೇವಸ್ಥಾನ ಟ್ರಸ್ಟ್ ವತಿಯಿಂದ ನಗದು ಬಹುಮಾನ ಮತ್ತು ಪ್ರಮಾಣ ಪತ್ರಗಳನ್ನು ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತು ಬಾರದ ವಿಕಲಚೇತನ ಹುಡುಗಿಗೆ ಶ್ರೀ ಜೆಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನದ ವತಿಯಿಂದ ಟ್ಯಾಬ್ ಸಾಧನವನ್ನ ನೀಡಿ ಅವಳಿಗೆ ಸಂವಹನದ ಅವಕಾಶವನ್ನ ಕಲ್ಪಿಸಿಕೊಡಲಾಯಿತು. ಕಾರ್ಯಕ್ರಮದಲ್ಲಿ ದೇವಾಲಯದ ಪೀಠಾಧಿಪತಿಗಳು ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ, ಶ್ರೀ ಜೆಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನದ ಮಹಾಪೋಷಕರಾದ ಲತಾ ಸುಧಾಕರ್, ಕಾರ್ಯದರ್ಶಿಯಾದ ಕುಸುಮ ಅಜಯ್, ದೇವಸ್ಥಾನದ ಕಾರ್ಯನಿರ್ವಾಹಕರಾದ ಸಂತೋಷ್, ಖಜಾಂಚಿಯಾದ ಹರೀಶ್ ವಿ, ತುಮಕೂರಿನ ಆರ್ಯ ಈಡಿಗ ಸಂಘಟನೆಯ ಕಾರ್ಯದರ್ಶಿ ದಾಕ್ಷಾಯಿಣಿ,
ಆರ್ಎಲ್ ಜಾಲಪ್ಪ ಅಕಾಡೆಮಿಯ IAS, KAS ಹಾಗೂ UPSC ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತರಬೇತಿ ನಡೆಯುತ್ತಿರುವ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಸೇರಿದಂತೆ ಹಲವಾರು ಮಹಿಳೆಯರು, ವಿದ್ಯಾರ್ಥಿಗಳು ಹಾಗೂ ಭಕ್ತರು ಭಾಗವಹಿಸಿದರು. ಇನ್ನಷ್ಟು ಇಂತಹ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಸುದ್ದಿಯೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗೋಣ. ಧನ್ಯವಾದಗಳು.